ಕಾಲ್ತುಳಿತ ದುರಂತದಲ್ಲಿ 11 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆ ಟಿಪ್ಪಣಿ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧ. ಈಗ ಆರ್ಸಿಬಿ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ವಿಚಾರಣೆ ಕೂಡ ನಡೀತಾ ಇದೆ. ಸಾವಿನ ಪೋಸ್ಟ್ ಮಾಡಿದ್ದು ಯಾರು ಅಂತ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಪೋಸ್ಟ್ ಮಾಡಿಲ್ಲ ಅಂತ ಹೇಳಿ ನಿಖಿಲ್ ಸೋಸಲೆ ಹೇಳ್ತಾ ಇರುವಂತದ್ದು. ವಿಕ್ಟರಿ ಪರೇಡ್ ಫ್ರೀ ಟಿಕೆಟ್ ಬಗ್ಗೆ ಪೋಸ್ಟ್ ಮಾಡಿಲ್ಲ, ಯಾರಿಂದಲೂ ಪೋಸ್ಟ್ ಮಾಡಿಸಿಲ್ಲ ಅಂತ ಹೇಳ್ತಾ ಇರುವಂತದ್ದು ನಿಖಿಲ್. ಆ ಪೋಸ್ಟ್ಗಳು ಪೋಸ್ಟ್ ಆದಾಗ ನಾನು ಇಲ್ಲಿ ಇರಲಿಲ್ಲ, ನಾನು ಅಹಮದಾಬಾದ್ನಲ್ಲಿ ಇದ್ದೆ ಅಂತ ನಿಖಿಲ್ ಹೇಳ್ತಾ ಇರುವಂತದ್ದು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿಯ ಎಡವಟ್ಟಿನ ಬಗ್ಗೆ ಕೂಡ ವಿಚಾರಣೆ ನಡೆಸ್ತಾ ಇದೆ. ಆರ್ಸಿಬಿಯ ಮಾರ್ಕೆಟಿಂಗ್ ಮುಖ್ಯಸ್ಥ ನಿಖಿಲ್ ಈತನ ವಿಚಾರಣೆ ಆಗ್ತಾ ಇದೆ. ಮುಖ್ಯವಾಗಿ ಯಾಕೆ ಈತನನ್ನ ಬಂಧಿಸಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಈ ಸುದ್ದಿಗೆ ಬರೋಣ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಮುಖ್ಯಸ್ಥ ಅಂತ ಹೇಳಿದ್ರೆ ಆರ್ಸಿಬಿ ಒಂದು ಪೋಸ್ಟ್ ಹಾಕುತ್ತೆ. ಆರ್ಸಿಬಿ ಅಧಿಕೃತ ಪೇಜ್ನಲ್ಲಿ ಒಂದು ಪೋಸ್ಟ್, ಯಾವ ಪೋಸ್ಟ್ ಅಂತ ಹೇಳಿದ್ರೆ ವಿಕ್ಟರಿ ಪರೇಡ್ ಅನ್ನುವ ಪೋಸ್ಟ್ ಹಾಕುತ್ತೆ ಆರ್ಸಿಬಿ. ಇವತ್ತು ವಿಕ್ಟರಿ ಪರೇಡ್ ಇದೆ, ಫ್ರೀ ಪಾಸಸ್ ಇದೆ, ಬನ್ನಿ ವಿಕ್ಟರಿ ಪರೇಡ್ ಎಲ್ಲಿಂದ ಇಲ್ಲಿಗೆ, ವಿಧಾನಸೌಧದಿಂದ ಚಿನ್ನಸ್ವಾಮಿಯವರಿಗೆ ವಿಕ್ಟರಿ ಪರೇಡ್ ಅನ್ನುವ ಪೋಸ್ಟ್ಗಳು, ಜೊತೆಗೆ ಈ ಟಿಕೆಟ್ಗೆ ಸಂಬಂಧಪಟ್ಟಂತೆ ಕೂಡ ಪೋಸ್ಟ್ಗಳು. ನಿಖಿಲ್ ಯಾರಂತ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ಹಿಂದೆ ಆರ್ಸಿಬಿ ಕಪ್ ಗೆದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಆರ್ಸಿಬಿ ಎಲ್ಲೆಲ್ಲಿ ಇರುತ್ತಲ್ವಾ ಅಲ್ಲೆಲ್ಲ ಕಡೆ ಕೂಡ ಈ ನಿಖಿಲ್ ಇರ್ತಾನೆ, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವ ಕಾರಣಕ್ಕಾಗಿ. ಜೊತೆಗೆ ಈತ ಒಂದು ಪೋಸ್ಟ್ ಹಾಕಿರ್ತಾನೆ, ಅಂದರೆ ಆರ್ಸಿಬಿ ಟ್ವಿಟರ್ ಖಾತೆಯಲ್ಲಿ, ಆರ್ಸಿಬಿಯ ಫೇಸ್ಬುಕ್ ಖಾತೆಯಲ್ಲಿ, ಆರ್ಸಿಬಿಗೆ ಇನ್ಸ್ಟಾ ಖಾತೆಯಲ್ಲಿ ಕೂಡ ಒಂದು ಪೋಸ್ಟ್ ಬಂದಿರುತ್ತೆ ವಿಕ್ಟರಿ ಪರೇಡ್ ಜೊತೆಗೆ ಈ ಫ್ರೀ ಪಾಸಸ್ಗೆ ಸಂಬಂಧಪಟ್ಟಂತೆ. ಯಾರು ಹಾಕಿದ್ದು? ಈ ಪೋಸ್ಟ್ಗಳ ಕಾರಣಕ್ಕೇನೆ ಜನರು ಜಮಾಯಿಸಿದ್ರು. ಈ ಪೋಸ್ಟ್ಗಳನ್ನು ನೋಡಿಯೇ ಜನರು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಂದಿದ್ರು. ಈ ವಿಕ್ಟರಿ ಪರೇಡ್ ಅಂತ ಹೇಳಿದ್ರಲ್ವಾ, ಈ ವಿಕ್ಟರಿ ಪರೇಡ್ ಅನ್ನ ನೋಡಿಯೇ ಜನರು ಜಮಾಯಿಸಿದ್ರು. ಯಾಕೆಂದ್ರೆ ವಿಕ್ಟರಿ ಪರೇಡ್ ಅಂತ ನೋಡಿದ್ವಿ ನಾವು ಮುಂಬೈನಲ್ಲಿ ಯಾವ ರೀತಿ ಆಗಿತ್ತು, ಅಟ್ಲೀಸ್ಟ್ ದೂರದಿಂದ ಆದರೂ ನಾವು ನೋಡಬಹುದಲ್ವಾ ಅಂತ ಹೇಳಿಬಿಟ್ಟು ಬಂದಿದ್ರು. ಆದರೆ ಈ ವಿಕ್ಟರಿ ಪರೇಡ್ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದ ಬಳಿಕವೂ ಕೂಡ ಆ ಪೋಸ್ಟನ್ನು ಡಿಲೀಟ್ ಮಾಡಲ್ಲ, ಜೊತೆಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡಲ್ಲ. ಇಲ್ಲ ವಿಕ್ಟರಿ ಪರೇಡ್ ಕ್ಯಾನ್ಸಲ್ ಆಗಿದೆ, ಜಸ್ಟ್ ಒಂದು ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಕೂಡ ಆರ್ಸಿಬಿ ಇದ್ರ ಬಗ್ಗೆ ಪೋಸ್ಟನ್ನು ಹಾಕಲ್ಲ. ಅಂದರೆ ಇದೇ ಕಾರಣಕ್ಕೇನೆ ಜನರು ಕೂಡ ತುಂಬ ಜನ ಬಂದಿದ್ರು, ಜಮಾಯಿಸಿದ್ರು ಅನ್ನುವ ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ನಿಖಿಲ್ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಖಿಲ್ರನ್ನ ವಶಕ್ಕೆ ಪಡೆದ ನಂತರ, ಅರೆಸ್ಟ್ ಮಾಡಿದ ನಂತರ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ನಿಖಿಲ್ ಹೇಳ್ತಾ ಇರುವಂಥದ್ದು, ನೋಡಿ ನಾನು ಈ ಪೋಸ್ಟ್ಗಳನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಇರಲಿಲ್ಲ, ನಾನು ಅಹಮದಾಬಾದ್ನಲ್ಲಿ ಇದ್ದೆ, ಅಹಮದಾಬಾದ್ನಲ್ಲಿ ಇದ್ದ ಕಾರಣಕ್ಕಾಗಿ ಈ ಪೋಸ್ಟ್ಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಬಟ್ ಒಂದು ಕಾಮನ್ ಸೆನ್ಸ್ ಅಲ್ವಾ, ಏನು ಅಹಮದಾಬಾದ್ನಲ್ಲಿ ಇದ್ದು ಪೋಸ್ಟನ್ನು ಹಾಕಬಾರ್ದಂತ ಏನಾದರೂ ಇದೆಯಾ? ಬೆಂಗಳೂರಲ್ಲೇ ಇದ್ದುಕೊಂಡು ಪೋಸ್ಟ್ ಹಾಕಿದರೆ ಮಾತ್ರನ ಪೋಸ್ಟ್ ಆಗುವಂಥದ್ದು. ಮೈಸೂರಲ್ಲಿದ್ದರೂ ಪೋಸ್ಟ್ ಆಗುತ್ತೆ, ಮುಂಬೈಯಲ್ಲಿದ್ದರೂ ಪೋಸ್ಟ್ ಆಗುತ್ತೆ, ದುಬೈನಲ್ಲಿದ್ದರೂ ಕೂಡ ಪೋಸ್ಟ್ ಆಗುತ್ತೆ. ನಿಖಿಲ್ ಮಾತ್ರ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ನೋಡಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಈ ಪೋಸ್ಟನ್ನು ನಾನು ಹಾಕಿಲ್ಲ, ಯಾರು ಹಾಕಿದ್ದಾರಂತೆ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಕಾದು ನೋಡಬೇಕಾಗಿರುವಂಥದ್ದು. ತನಿಖೆಯ ಭಾಗವಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮುಂದೆ ಏನಾಗುತ್ತೆ ಅಂತ ಹೇಳಿ.